ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂ ಸಿಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕೆ. SLC ಅನಲಿಸಮ್ ಮಾರ್ಚ್ 26 ಯಾರೆಲ್ಲ ಬರ್ತಾ ಇದ್ದಾರಾ? ಇನ್ನೇನು ಮಾರ್ಚ್ 23ರಂದು ವಿಜ್ಞಾನ ವಿಷಯದ ಎಕ್ಸಾಮ್ ಇದೆ. ಆದ್ದರಿಂದ ಇವತ್ತಿನ ಈ ನೋಡದಲ್ಲಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಒಂದು 40+ ಅಂಕಗಳ ಪಾಸಿಂಗ್ ಬಗ್ಗೆ ನೋಡೋಣ. ಇಷ್ಟು ಹೊತ್ಕೊಂಡ್ರೆ ಸಾಕು, ಆರಾಮಾಗಿ 40ಕ್ಕಿಂತ ಹೆಚ್ಚು ಅಂಕ ಎಕ್ಸಾಮಲ್ಲಿ ಪಡ್ಕೋತಾರ. ಯಾರೆಲ್ಲ ಪಾಸ್ ಆಗಿ ಅನ್ಕೋತಾರ, ಇದು ನೋಡ್ಕೊಂಡು ಹೋಗಿ ಆರಾಮಾಗಿ ಪಾಸ್ ಆಗ್ತಾರ. ಎಲ್ಲ ಕ್ವಶನ್ ಕೂಡ ಇಂಪಾರ್ಟೆಂಟು. ಸಂಪೂರ್ಣ ಕ್ವಶನ್ಗಳು ಉತ್ತರ ಸಹಿತ ಕೊಡ್ತೇನೆ. ಆದ್ದರಿಂದ ಕೊನೆವರೆಗೆ ನೋಡಿ. ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದಿಗೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದರ ತಮಗೆ ಇನ್ನು ಮುಂದೆ SLC ಅನಲಿಸಮ್ ಬಗ್ಗೆವರೆಗೆ ಎಲ್ಲ ವಿಷಯಗಳು, ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಜೊತೆಗೆ ಪಿಕ್ಸ್ ಬರೋಂಥ ಪ್ರಶ್ನೆಗಳು, ಕ್ವಶನ್ ಪೇಪರ್ಗಳು ಎಲ್ಲ ಕೂಡ ಇದೊಂದು ಚಾನಲ್ ಆಗ್ತೀವಿ. ಅವೆಲ್ಲ ಬೇಕು ಅಂತ ಅನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ಎಲ್ಲ ವಿಡಿಯೋಗಳು ನಿಮಗೆ ಸಿಗ್ತವೆ. ಮಾಡಿದ್ರಾ? ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ಶೇರ್ ಮಾಡಿ ಅಂತಲ್ಲಿ ಅವರು ಶೇರ್ ಮಾಡಿ, ಅವರು ಕೂಡ ಹೆಲ್ಪ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶೇರ್ ಮಾಡೋಣ. ಇದ್ರ ಜೊತೆಗೆ ನಾನು ಚಾನಲ್ ನಿಮಗೆ ಇನ್ನೂ ಇಂಪಾರ್ಟೆಂಟ್ ಕ್ವಶನ್ಗಳು ಮತ್ತು ಮಾಲ್ ಕ್ವಶನ್ ಹಾಕಿರ್ತಾನೆ, ಅದನ್ನ ನೋಡ್ಕೊಳ್ಳಿ. ನೋಡಿ, ಭಾಗ ಎಲ್ಲಿ ಭಾಗ 1 ಕಡ್ಡಾಯ ವಿಜ್ಞಾನ ಚಿತ್ರಗಳು. ಅಂದಾಜು 8ರಿಂದ 10 ಮಾರ್ಕ್ಸ್ ಬರ್ತವೆ ನಮಗೆ. ಚಿತ್ರಗಳು ಅಂದಾಜು ಒಂದು 8ರಿಂದ 10 ಮಾರ್ಕ್ಸ್ ಬರ್ತವೆ. ನೋಡಿ, ಒಂದೇದು ಇಂಪಾರ್ಟೆಂಟ್ ಯಾವುದು? ಮಾನವನ ಮೆದುಳು. ವೇರೆ ಇಂಪಾರ್ಟೆಂಟು ಮಾನವನ ಮೆದುಳು. ಇದನ್ನು ಕೇಳಿದ್ರೆ ನಮಗೆ 4 ಮಾರ್ಕ್ಸಿಗೆ ಅಥವಾ 5 ಮಾರ್ಕ್ಸಿಗೆ ಕೇಳ್ತಾರೆ. ಮಾನವನ ಮೆದುಳು. ಸೊ ಬರೀ ಮೆದುಳು ನೋಡ್ಕೋಬೇಡಿ, ಮೆದುಳಿನ ಜೊತೆಗೆ ಅದರ ಭಾಗ ನೋಡ್ಕೊಳ್ಳಿ. ಭಾಗಗಳು ಕೂಡ ಇಂಪಾರ್ಟೆಂಟು. ಸೊ ಮೆದುಳು ಜೊತೆಗೆ ಭಾಗ ಕೇಳ್ತಾರೆ. ಮಸ್ತಿಷ್ಕ, ಕಪಾಲ ಅಥವಾ ತಲೆ ಬೆರಡೆ, ಮಧ್ಯ ಮೆದುಳು, ಮೆದುಳು ಬಳ್ಳಿ, ಪಾನ್ಸ್, ಮೆಡುಲ, ಅನುಮಸ್ತಿಷ್ಕ, ಹೈಪೋಥಾಲಮಸ್ಸು, ಇವೆಲ್ಲ ಭಾಗ ನೋಡ್ಕೊಳ್ಳಿ. ನಿಮಗೆ ಭಾಗ ಹೇಳ್ತಾರೆ, 2 ಭಾಗ ಕೇಳ್ತಾರೆ. ಚಿತ್ರ ಬಿಡಿಸ್ಬೇಕು, ಚಿತ್ರ ಬಿಡಿಸಿ ಭಾಗವನ್ನು ಗುರುತಿಸಬೇಕು. ಇದೇನು ಚಿತ್ರ 7.3 ಮಾನವ ಮೆದುಳು ನೋಡ್ಕೊಳ್ಳಿ. ಆಮೇಲೆ 2ನೇದು ಮಾನವ ಹೃದಯ. ಇದು ಕೂಡ ವೆರಿ ಇಂಪಾರ್ಟೆಂಟು. ಮನುಷ್ಯನ ಹೃದಯದ ಛೇದನೋಟ, ಹೃದಯ ಚಿತ್ರ ಕೇಳ್ತಾರೆ, ಜೊತೆಗೆ ಭಾಗಗಳನ್ನು ಕೇಳ್ತಾರೆ. ಚಿತ್ರ ಜೊತೆಗೆ ಭಾಗ ನೋಡ್ಕೊಳ್ಳಿ. ಆರಾಮಾಗಿ ನೀವು 8ರಿಂದ 10 ಮಾರ್ಕ್ಸು ಎಲ್ಲ ಚಿತ್ರಗಳನ್ನು ಬರಿಬೋದು. ಅರ್ಥ ಆಯ್ತಾ? ಮುಂದೆ ಹೇಳ್ತೀನಿ, ಇನ್ನು ವೇಟ್ ಮಾಡಿ. ಮಾನವನ ಮೆದುಳು ಅಥವಾ ಮಾನವನ ಹೃದಯ, ಈ ಎರಡೊಂದು ಕೇಳ್ತಾರೆ. ಪ್ರತಿ ವರ್ಷ ಏನು ಮಾಡ್ತಾರೆ ಅವರು? ಮಾನವನ ಮೆದುಳು ಎಲ್ಲ ಹೃದಯ, ಈ 2 ಕ್ವಶನಲ್ಲಿ ಒಂದು ಕ್ವಶನ್ ಹಾಕಿರ್ತಾರೆ. ಅದರಿಂದ ಈ ವರ್ಷ ಕೂಡ ಮೆದುಳು ಕೇಳ್ಬೋದು, ಇಲ್ಲ ಹೃದಯ ಕೇಳ್ಬೋದು, ಒಂದು ಬರ್ತದೆ. 2 ಚೆನ್ನಾಗಿ ನೋಡ್ಕೊಳ್ಳಿ. 4 ಮಾರ್ಕ್ಸಿಗೆ ಕೊಡ್ತಾರೆ. ನಂತರ ತೆರೆದ ಮತ್ತು ಮುಚ್ಚಿದ ಪದರದಿಂದ ಚಿತ್ರ. ಇದು ಕೂಡ ಇಂಪಾರ್ಟೆಂಟು. ತೆರೆದ ಕೇಳ್ಬೋದು, ಇಲ್ಲ ಮುಚ್ಚಿದ ಕೇಳ್ಬೋದು. ನೋಡಿ, ಕಾವಲು ಜೀವಕೋಶ ಭಾಗ ನೋಡ್ಕೊಳ್ಳಿ. ಪದರದಿಂದ ಕ್ಲೋರೋಪ್ಲಾಸ್ಟ್. ತೆರೆದ ಮತ್ತು ಮುಚ್ಚಿದ ಪದರದಿಂದ ಇಂಪಾರ್ಟೆಂಟು. ಆಮೇಲೆ ಶಿಲಾಕಾರದ ಮೇಲೆ ಪರಾಗದ ಮೊಳೆಯುವಿಕೆ ಚಿತ್ರ. ಶಿಲಾಕಾರದ ಮೇಲೆ ಪರಾಗದ ಮೊಳೆಯುವಿಕೆ, ಇದು ಕೂಡ ಇಂಪಾರ್ಟೆಂಟು. ಭಾಗ ನೋಡ್ಕೊಳ್ಳಿ. ಪರಾಗರೇನು, ಶಿಲಾಕಾಗರ, ಗನುಲಿಂಗಾನು, ಪರಾಗನಳಿಕೆ ಎಲ್ಲ ಭಾಗ ನೋಡ್ಕೊಳ್ಳಿ. ನಂತರ ನೆಕ್ಸ್ಟ್ ಇಂಪಾರ್ಟೆಂಟು, ನೆಪ್ರಾನ್ ಚಿತ್ರ ಬಿಡಿಸಿ ಭಾಗವನ್ನು ಗುರುತಿಸಿ. ನೆಪ್ರಾನು ವೇರು ಇಂಪಾರ್ಟೆಂಟ್ ಚಿತ್ರ ಇದು. ಅರ್ಥ ಆಯ್ತಾ? ಗ್ಲಾಮರುಲಸ್, ಬೊಮ್ಮನ ಕೋಶ ಎಲ್ಲ ಭಾಗ ನೋಡ್ಕೊಳ್ಳಿ ಚಿತ್ರ ಜೊತೆಗೆ. ಚಿತ್ರ 6.14 ಇದೆ ನೋಡಿ. ನಂತರ ನೆಕ್ಸ್ಟು ಇನ್ನೂ ಕ್ವಶನ್ಸ್ ಇವೆ, ಇನ್ನೂ ಸ್ವಲ್ಪ ಚಿತ್ರ ಇವೆ. ನೀವು ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಚಿತ್ರಗಳ ಮೇಲೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಆ ವಿಡಿಯೋ ನೋಡ್ಕೊಳ್ಳಿ. ಇನ್ನೂ ಸ್ವಲ್ಪ ಚಿತ್ರ ಇವೆ ಅನ್ನು ಹೇಳ್ತೀನಿ. ಸಪ್ರೇಟ್ ವಿಡಿಯೋ ಇರ್ತದೆ ಚಿತ್ರದ ಮೇಲೆ, ಅದು ನೋಡ್ಕೊಳ್ಳಿ. ನೆಕ್ಸ್ಟು 6ನೇದು, ನಿಮ್ಮ ದರ್ಪಣದ ಮುಂದೆ ವಸ್ತು ಸಿಯಲ್ಲಿ ಇದ್ದಾಗ ವಸ್ತುವಿನ ಸ್ಥಾನ ಏನಾಗ್ತದೆ? ವಸ್ತು ಸಿಯಲ್ಲಿ ಇದ್ದಾಗ ಪ್ರತಿಬಿಂಬದ ಸ್ಥಾನ ಸಿಯಲ್ಲಿ. ಪ್ರತಿಬಿಂಬದ ಗಾತ್ರ ವಸ್ತುವಿನಷ್ಟೇ ಗಾತ್ರ. ಪ್ರತಿಬಿಂಬದ ಸ್ವಭಾವ ಸತ್ಯ ಮತ್ತು ತಳ್ಕಾದ. ಇದು ವೇರೆ ಇಂಪಾರ್ಟೆಂಟ್ ಚಿತ್ರ, ವೇರೆ ಇಂಪಾರ್ಟೆಂಟು ನೋಡ್ಕೊಂಡಿರಿ. ಇನ್ನು ನೆಕ್ಸ್ಟ್ 7ನೇದು, ಪಿನ ಮಸೂರದ ಮುಂದೆ ವಸ್ತುವನ್ನು 2F ಮೇಲೆ ಇಟ್ಟಾಗ ಲಕ್ಷ್ಯ ನೋಡ್ಕೊಳ್ಳಿ. ಸ್ಥಾನ 2Fನಲ್ಲಿ, ಪ್ರತಿಬಿಂಬದ ಸ್ಥಾನ 2Fನಲ್ಲಿ, ಗಾತ್ರ ಸಮಾನ ಗಾತ್ರ, ಸ್ವಭಾವ ಸತ್ಯ ಮತ್ತು ತಲೆ ಕೆಳಗದ. ಚಿತ್ರ ಜೊತೆಗೆ ಸ್ಥಾನ, ಸ್ವಭಾವ, ಗಾತ್ರ ನೋಡ್ಕೊಳ್ಳಿ. ಅರ್ಥ ಆಯ್ತಾ? ಎಕ್ಸಾಮಲ್ಲಿ ಚಿತ್ರ ಕೇಳ್ತಾರೆ ಮತ್ತು ಗಾತ್ರಗಳನ್ನ ಕೇಳ್ತಾರೆ. ಕರೆಕ್ಟಾಗಿ ನೋಡ್ಕೊಂಡು ಹೋಗಿ, ಚಿತ್ರ ಜೊತೆಗೆ ಗಾತ್ರಗಳು. ಅರ್ಥ ಆಯ್ತಾ? ಮತ್ತು ಹಾಕ್ತೀನಿ ನಿಮಗೆ, ಇನ್ನೂ ಕೂಡ ಹಾಕ್ತೀನಿ. ಒಂದು ಚಿತ್ರದ ಮೇಲೆ ವಿಡಿಯೋ ಹಾಕ್ತೀನಿ, ಅಲ್ಲಿ ಹೇಳ್ತೀನಿ ನಿಮಗೆ ಯಾವ ರೀತಿ ಕೇಳ್ತಾರೆ ಕ್ವಶನ್ ಅಂತ. ವೇಟ್ ಮಾಡಿ. ನೆಕ್ಸ್ಟು 8ನೇದು, ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆ. ಇದು ಕೂಡ ನೋಡ್ಕೊಂಡಿರಿ. ಸೊ 2 ಮಾರ್ಕ್ಸ್ ಕೇಳ್ಬೋದು, 3 ಮಾರ್ಕ್ಸ್ ಕೇಳ್ತಾರೆ. ನಂತರ ನೀರಿನ ವಿದ್ಯುತ್ ವಿಭಜನೆ ತೋರಿಸಿತ್ರ, ಇದು ಇಂಪಾರ್ಟೆಂಟು. ಸೊ ಆಕ್ಸಿಜನ್ ಪ್ರಾಣ, ಗ್ರಾಫೈಡ್ ದಂಡ ಎಲ್ಲ ಭಾಗ ನೋಡ್ಕೊಳ್ಳಿ. ನಂತರ ವೇರ್ ಇಂಪಾರ್ಟೆಂಟ್ ಯಾವುದು? ವಿದ್ಯುತ್ ಮಂಡಲದಲ್ಲಿ ಬಳಸುವ ಸಂಕೇತ ಅಥವಾ ಚಿಹ್ನೆಗಳನ್ನು ಬರೆಯಿರಿ. ಇದನ್ನು 1 ಮಾರ್ಕ್ಸಿಗೆ ಕೊಡ್ತಾರೆ. ಫಿಕ್ಸ್ 1 ಮಾರ್ಕ್ಸ್ ಬಂದೇ ಬರ್ತದೆ. ಏನು ನೋಡ್ಕೊಳ್ಳಿ ನೀವು? ಅವರು ಇನ್ನು ಕೊಡ್ತಾರೆ, ನೀವು ಚಿಹ್ನೆನ ಕೇಳ್ತಾರೆ. ಅವರು ಆಕಾರ ಕೊಡ್ತಾರೆ, ಆಕಾರ ಹೆಸರು ಕೊಡ್ತಾರೆ, ಚಿಹ್ನೆಯನ್ನು ಕೇಳ್ತಾರೆ. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ ನೋಡಿ, ವಿದ್ಯುತ್ ಕೋಶ ಬರಿ ಅಂತ ಹೇಳ್ತಾರೆ, ಅಂದರೆ ಸೆಲ್, ವಿದ್ಯುತ್ ಕೋಶ ಸೆಲ್ ಬರಿ ಅಂತ ಹೇಳ್ತಾರೆ. ನೀವು ಸೆಲ್ನ ಚಿಹ್ನೆನ ಬರಬೇಕು. ಮುಂದೆ ಇದೆ ನೋಡಿ, ನಿಮ್ಮ ಬುಕ್ಕಲ್ಲಿ ಇವೆಲ್ಲ ಬುಕ್ಕಲ್ಲಿ ನೋಡ್ಕೊಳ್ಳಿ. ಒಟ್ಟಿನಲ್ಲಿ ನಿಮಗೆ 2 ಕೊಡ್ತಾರೆ 1 ಮಾರ್ಕ್ಸಿಗೆ. ಒಂದು ಚಿತ್ರಕ್ಕೆ ಚಿಹ್ನೆಗೆ ಅರ್ಧ ಮಾರ್ಕ್ಸು, ಟೋಟಲ್ 2 ಚಿಹ್ನೆ ಕೊಡ್ತಾರೆ. ಟೋಟಲ್ 1 ಮಾರ್ಕ್ಸ್ ನೋಡಿ. ಒಂದು ಪಿಕ್ಸ್ ಬರ್ತದೆ, ಎಷ್ಟು ನೋಡ್ಕೊಳ್ಳಿ ಸಾಕು. ಇದರಲ್ಲಿ ನಿಮಗೆ 1 ಮಾರ್ಕ್ಸು ಗ್ಯಾರಂಟಿ ನಿಮ್ಮ ಎಕ್ಸಾಮ್ನಲ್ಲಿ ಬಂದೇ ಬರ್ತದೆ.
ನಂತರ 10ನೇದು ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆ ಚಿತ್ರ ಬಿಡಿಸಿ. ಭಾಗಗಳನ್ನು ಗುರುತಿಸಿ. ಇದು ಕೂಡ ಇಂಪಾರ್ಟೆಂಟು. ಸೊ ಚಿತ್ರ ನೋಡ್ಕೊಳ್ಳಿ ಭಾಗ ಸಹಿತ. ಈ ಕ್ವಶನ್ ಕೂಡ ರಿಪೀಟ್ ಆಗೋ ಚಾನ್ಸ್ ತುಂಬಾ ಇದೆ. ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲ ನೋಡ್ಕೊಳ್ಳಿ, ನಿರ್ಗಮನಾಳ, ಹೈಡ್ರೋಜನ್ ಅನಿಲದ ಗುಳ್ಳೆಗಳು ಎಲ್ಲ ಕೂಡ ಭಾಗ ಕರೆಕ್ಟಾಗಿ ಗುರುತಿಸಿ. ಎಲ್ಲ ಭಾಗ ಕೇಳೋದಿಲ್ಲ ಅವರು, ಕೆಲವೊಂದು ಸಲ ಒಂದೆರಡು ಕೇಳ್ತಾರೆ, ಕೆಲವೊಂದು ಸಲ ಎಲ್ಲ ಕೇಳ್ತಾರೆ, ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ ನಿಮಗೆ ಎಲ್ಲ ಭಾಗಗಳು ಗೊತ್ತಿರಲೇಬೇಕು. ನಂತರ ಭಾಗ 2 ಒತ್ತು ಕಡ್ಡಾಯ ನಿಯಮಗಳು, ವಾಕ್ಯಗಳು, ವ್ಯತ್ಯಾಸಗಳು ಮತ್ತು ಉಪಯೋಗಗಳು. ನೋಡಿ, ಒಂದನೇದು ಈ ನಿಯಮಗಳು ಯಾವೆಲ್ಲ ಕೇಳ್ಬೋದು. ಒಂದನೇದು ಓಮ್ನ ನಿಯಮ, ವೆರಿ ಇಂಪಾರ್ಟೆಂಟು. ಓಮ್ನ ನಿಯಮ ಕೇಳ್ಬೋದು. ಒಟ್ಟಿನಲ್ಲಿ ನಿಮಗೆ ಒಂದು ನಿಯಮ ಕೇಳ್ತಾರೆ, ಒಂದು ನಿಯಮ ಗ್ಯಾರಂಟಿ ಕೇಳ್ತಾರೆ. ಇಂಪಾರ್ಟೆಂಟ್ ಅವೆಲ್ಲ ಓಮ್ನ ನಿಯಮ ಇಂಪಾರ್ಟೆಂಟು. ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಾಡದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರವು ವಿ, ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ಐ ನೀರ ಅನುಪಾತದಲ್ಲಿ ಇರ್ತದೆ. ಇದೇ ಒಂದು ನಿಯಮ. ಇಷ್ಟೇ ನೋಡಿ, ವಿ = IR. ಇಷ್ಟು ಬರೆದ್ರೆ ನಮಗೆ 2 ಮಾರ್ಕ್ಸ್ ಕೊಡ್ತಾರೆ. ಆಮೇಲೆ ಜೌಲ್ನ ಉಷ್ಣೋತ್ಪಾದನಾ ನಿಯಮ. ಜೌಲ್ನ ಉಷ್ಣೋತ್ಪಾದನಾ ನಿಯಮದ ಪ್ರಕಾರ ವಾಹಕದಲ್ಲಿ ಉತ್ಪತ್ತಿಯಾಗುವ ಉಷ್ಣವು ರೋಧಕಗಳ ಮೂಲಕ ವಿದ್ಯುತ್ ಪ್ರವಾಹದ ವರ್ಗಕ್ಕೆ, ರೋಧಕ್ಕೆ ಮತ್ತು ಹರಿಯುವ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಸೂತ್ರ ಏನು? S = I²RT. ನೋಡಿ, ಯಾರನ್ನು ಕೇಳ್ಬೋದು. ಇನ್ನೂ ಇವೆ ನಿಯಮಗಳು ನೋಡೋಣ. 3ನೇದು ಬಲಗೈ ಹೆಬ್ಬೆರಳು ನಿಯಮ. ಇದು ಕೂಡ ಇಂಪಾರ್ಟೆಂಟು. ಮತ್ತೇನು ಕರ್ತಾರೆ ಇದನ್ನ? ಮ್ಯಾಕ್ಸ್ವೆಲ್ ಕಾರ್ಕ್ ಸ್ಕ್ರೂ ನಿಯಮ ನಿರೂಪಿಸಿ ಕೇಳ್ತಾರೆ. ಓದ್ತಾರೆ ನೋಡಿ. ಬಲಗೈಯಲ್ಲಿ ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕವನ್ನು ಹಿಡಿದುಕೊಂಡಿದ್ದೇವೆ ಎಂದು ಭಾವಿಸಿ. ಆಗ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸಿದರೆ ಬೆರಳುಗಳು ಕಾಂತಕ್ಷೇತ್ರದ ದಿಕ್ಕಿನಲ್ಲಿ ಮಡಿಚಿಕೊಂಡಿರುತ್ತವೆ. ನೋಡ್ಕೊಳ್ಳಿ, ಚಿತ್ರ 13.7 ನೋಡ್ಕೊಳ್ಳಿ. ಆಮೇಲೆ ಫ್ಲೇಮಿಂಗ್ನ ಎಡಗೈ ನಿಯಮ ನಿರೂಪಿಸಿ. ಇದು ಇಂಪಾರ್ಟೆಂಟು. ಅಥವಾ ಮೋಟಾರ್ ನಿಯಮ ಬರೆಯಿರಿ. ಎರಡು ಕೂಡ ಒಂದೇ. ಫ್ಲೇಮಿಂಗ್ನ ಎಡಗೈ ನಿಯಮ ಕೂಡ ಒಂದೇ, ಮೋಟಾರ್ ನಿಯಮ ಕೂಡ ಒಂದೇ. ನೋಡ್ಕೊಳ್ಳಿ. ಆಮೇಲೆ 5ನೇದು ಬೆಳಕಿನ ಪ್ರತಿಫಲನದ ನಿಯಮಗಳನ್ನು ತಿಳಿಸಿ. ಇದು ಕೂಡ ಇಂಪಾರ್ಟೆಂಟು, ಕೇಳ್ಬೋದು. ಉತ್ತರ ಇದು ನೋಡ್ಕೊಳ್ಳಿ. ಆದ್ಮೇಲೆ ಉತ್ತರ ನೋಡ್ಕೊಳ್ಳಿ. 6ನೇದು ಬೆಳಕಿನ ವಕ್ರೀಭವನ ನಿಯಮಗಳನ್ನು ತಿಳಿಸಿ. ಪತನ ಕಿರಣ, ವಕ್ರೀಭವನ ಕಿರಣ ಮತ್ತು 2 ಮಾಧ್ಯಮಗಳ ಸಂಪರ್ಕ ಮೇಲ್ಮೈ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಎಲ್ಲವೂ ಒಂದೇ ಸಮಯದಲ್ಲಿ ಇರುತ್ತದೆ. 2ನೇದು ನೋಡ್ಕೊಳ್ಳಿ. ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನ್ ಮತ್ತು ವಕ್ರೀಮ ಕೋನದ ಸೈನುಗಳ ಅನುಪಾತ ಸ್ಥಿರವಾಗಿರುತ್ತದೆ. ಇದನ್ನು ಸ್ನೇಲ್ನ ವಕ್ರೀಭವನ ನಿಯಮ ಕರೆಯೋರು. ವೆರಿ ಇಂಪಾರ್ಟೆಂಟು, ನೋಡ್ಕೊಂಡಿರಿ. ಆಮೇಲೆ ವ್ಯಾಖ್ಯೆಗಳು. ವ್ಯಾಖ್ಯೆ ಕೇಳ್ತಾರೆ ನಮಗೆ 2 ಮಾರ್ಕ್ಸಲ್ಲಿ. ಯಾವೆಲ್ಲ ಇಂಪಾರ್ಟೆಂಟ್ ನೋಡಿ. ಆಹಾರ ಸರಪಳಿ ಎಂದರೇನು? ಇಂಪಾರ್ಟೆಂಟು. ಫುಡ್ ಚೈನ್. ಉತ್ತರ: ಆಹಾರಕ್ಕಾಗಿ ಒಂದು ಜೀವಿಯು ಇನ್ನೊಂದು ಜೀವಿಯನ್ನು ಅವಲಂಬಿಸಿರುವ ಜೀವಿಗಳ ಸರಪಳಿಯನ್ನು ಆಹಾರ ಸರಪಳಿ ಎನ್ನುವರು. ಎಕ್ಸಾಂಪಲ್ ನೋಡಿ, ಹುಲ್ಲು, ಮಿಡತೆ, ಕಪ್ಪೆ, ಹಾವು, ಹದ್ದು. ಇದು ಆಹಾರ ಸರಪಳಿ. ಕೆಲವೊಂದ್ಸಲ ಎಕ್ಸಾಂಪಲ್ ಕೇಳ್ತಾರೆ, ನೋಡ್ಕೊಂಡಿರಿ. ಆಮೇಲೆ ಜೈವಿಕ ಸಂವರ್ಧನೆ ಎಂದರೇನು? ಉದಾಹರಣೆ ಕೊಡಿ. ಜೈವಿಕ ಸಂವರ್ಧನೆ ನೋಡ್ಕೊಳ್ಳಿ. ಉದಾಹರಣೆ ಏನಾಗಿರ್ಬೋದು? DDT ಎಂಬ ಕೀಟನಾಶಕ ಜೈವಿಕ ವಿಘಟನೆಗೆ ಒಳಪಡದೆ ಅದು ಉನ್ನತ ಘೋಷಣಾ ಸ್ಥಳಗಳಲ್ಲಿ ಜೀವಿಗಳ ದೇಹದಲ್ಲಿ ಅದರ ಸಾಂದ್ರತೆ ಹೆಚ್ಚುತ್ತಾ ಹೋಗುತ್ತದೆ. ಘೋಷಣಾ ಸ್ಥಳ ಅದು. ಆಮೇಲೆ ಪರಾವರ್ತಿತ ಪ್ರತಿಕ್ರಿಯೆ ಎಂದರೆ ನೋಡ್ಕೊಳ್ಳಿ. ವಿಡಿಯೋನ ಪಾದ್ಮೇಲೆ ಉತ್ತರ ನೋಡ್ಕೊಳ್ಳಿ ನಾವು. ಇನ್ನು 4ನೇದು ರಚನಾ ಸಮಾಂಗಿಕತೆ ಎಂದರೇನು? ಉದಾಹರಣೆ ಕೊಡಿ. ಕೇಳ್ತಾರೆ. ರಚನಾ ಸಮಾಂಗಿಕತೆ ವೆರಿ ಇಂಪಾರ್ಟೆಂಟು. ನಂತರ 5ನೇದು ಅನುರೂಪ ಶ್ರೇಣಿಗಳು ಎಂದರೇನು? ಉದಾಹರಣೆ ಕೊಡಿ. ಇದು ಇಂಪಾರ್ಟೆಂಟು. ಅನುರೂಪ ಶ್ರೇಣಿಗಳು ಕಾರ್ಬನ್ ಸಂಯುಕ್ತಗಳಲ್ಲಿ 2 ಕ್ರಮಾನುಗತ ಸಂಯುಕ್ತಗಳ ನಡುವಿನ ವ್ಯತ್ಯಾಸ. ಆಮೇಲೆ ಭಾಗ 2 ಉಪಯೋಗಗಳು. ಸಾಮಾನ್ಯ ಹೆಸರು, ಉಪಯೋಗ ನೋಡ್ಕೊಳ್ಳಿ. ಇದು ಕೂಡ 2 ಮಾರ್ಕ್ಸಲ್ಲಿ ಕೇಳ್ತಾರೆ. ಅಡುಗೆ ಸೋಡಾ, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್, NaHCO3. ಉಪಯೋಗ ಎಲ್ಲ ಮಾಡ್ತೀವಿ. ಬೇಕಿಂಗ್ ಪೌಡರ್ ತಯಾರಿಕೆಗೆ, ಆಮ್ಲ ಶಾಮಕವಾಗಿ, ಅಗ್ನಿಶಾಮಕವಾಗಿ ಹಾಗೂ ಸೋಡಾ ವಾಟರ್ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ಬಳಕೆಯನ್ನು ಮಾಡ್ತೀವಿ. ಆಮೇಲೆ ವಾಷಿಂಗ್ ಸೋಡಾ, ಸೋಡಿಯಂ ಕಾರ್ಬೋನೇಟ್, ಡೆಕಾಹೈಡ್ರೇಟ್. ವಾಷಿಂಗ್ ಸೋಡಾ ಅಂದ್ರೂ ಕೂಡ ಒಂದೇ, ಸೋಡಿಯಂ ಕಾರ್ಬೋನೇಟ್ ಡೆಕಾಹೈಡ್ರೇಟ್ ಕೂಡ ಒಂದೇ, ಅಥವಾ ಸೂತ್ರ ಕೂಡ ಒಂದೇ, Na2CO3. ಆಮೇಲೆ ಚಲೋ ಪುಡಿ, ಕ್ಯಾಲ್ಸಿಯಂ ಆಕ್ಸಿ ಕ್ಲೋರೈಡ್, CaOCl2. ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಇದು ಕೂಡ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ಉಪಯೋಗ ನೋಡ್ಕೊಳ್ಳಿ ನೀವು ಎಲ್ಲೆಲ್ಲಿ ಬಳಸ್ತಾರಂತ. ಉಪಯೋಗ ಕೇಳ್ತಾರೆ ಅವರು, ಹೆಸರು ಕೊಡ್ತಾರೆ, ಉಪಯೋಗ ಕೇಳ್ತಾರೆ. ನಂತರ ಭಾಗ 2 ಗುಣಲಕ್ಷಣಗಳು. ವೇರು ಇಂಪಾರ್ಟೆಂಟು. ಕಾಂತೀಯ ಬಲರೇಖೆ ಗುಣಲಕ್ಷಣಗಳು. ಈ ಕ್ವಶನ್ನು ಪ್ರತಿ ವರ್ಷ ಕೇಳ್ತಾ ಇದ್ದಾರೆ, ಈ ವರ್ಷ ಕೇಳ್ಬೋದು. ಕಾಂತೀಯ ಬಲರೇಖೆಗಳ ಆವೃತ ಜಾಲಗಳಾಗಿವೆ. ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಕಾಂತೀಯ ಬಲರೇಖೆಗಳು ಪರಸ್ಪರ ವಿಕಸಿಸುತ್ತವೆ. ಈ ಪಾಯಿಂಟ್ಸ್ಗಳನ್ನು ನೋಡ್ಕೊಳ್ಳಿ. ಸೊ ಹೆಚ್ಚಿಗೆ ನಿಮಗೆ 2 ಮಾರ್ಕ್ಸಿಗೆ ಕೇಳ್ತಾರೆ. AB ಕ್ವಶನಲ್ಲಿ ಕೇಳ್ತಾರೆ ಅದನ್ನ, ಅಥವಾ ಡೈರೆಕ್ಟಾಗಿ 3 ಮಾರ್ಕ್ಸಿಗೆ 4 ಮಾರ್ಕ್ಸಿಗೆ ಕೊಡ್ಬೋದು. ಓಕೆ, ನೋಡ್ಕೊಂಡಿರಿ. ಭಾಗ 2 ವ್ಯತ್ಯಾಸಗಳು ಕೇಳ್ತಾರೆ. ರೋಧಕಗಳ ಸರಣಿ ಜೋಡಣೆ ಮತ್ತು ರೋಧಕಗಳ ಸಮಾಂತರ ಜೋಡಣೆ ವ್ಯತ್ಯಾಸ ತಿಳಿಸಿ. ವ್ಯತ್ಯಾಸ ಡಿಪೆಂಡು, ಕ್ವಶನ್ ಪೇಪರ್ ಡಿಪೆಂಡು. ಕೆಲವೊಂದ್ಸಲ 2 ಮಾರ್ಕ್ಸಿಗೆ ಕೇಳ್ತಾರೆ, ಕೆಲವೊಂದ್ಸಲ AB ಕ್ವಶನಲ್ಲಿ 4 ಮಾರ್ಕ್ಸಿಗೆ ಕೇಳ್ತಾರೆ. ರೋಧಕಗಳ ಸರಣಿ ಜೋಡಣೆ ಮತ್ತು ರೋಧಕಗಳ ಸಮಾಂತರ ಜೋಡಣೆಯನ್ನು ವ್ಯತ್ಯಾಸ ತಿಳಿಸಿ. ಸರಣಿ ಜೋಡಣೆ, ಸಮಾಂತರ ಜೋಡಣೆ ಇಂಪಾರ್ಟೆಂಟು. ವ್ಯತ್ಯಾಸಗಳನ್ನು ನೋಡ್ಕೊಳ್ಳಿ. ಆಮೇಲೆ ಉತ್ಕರ್ಷಣ ಕ್ರಿಯೆ ಮತ್ತು ಅಪಕರ್ಷಣ ಕ್ರಿಯೆಗಳ ನಡುವೆ ವ್ಯತ್ಯಾಸ. 3ನೇದು ಅಂತರುಷ್ಣಕ ಕ್ರಿಯೆ ಮತ್ತು ಬಹಿರುಷ್ಣಕ ಕ್ರಿಯೆಗಳ ನಡುವಿನ ವ್ಯತ್ಯಾಸ. ಆಮ್ಲಗಳು ಪ್ರತ್ಯಾಮ್ಲಗಳ ನಡುವಿನ ವ್ಯತ್ಯಾಸ ಬರೆಯಿರಿ. ಎಲ್ಲ ಇಂಪಾರ್ಟೆಂಟು. ಇದರಲ್ಲಿ ನಿಮಗೆ ಒಂದು ವ್ಯತ್ಯಾಸ ಕೇಳ್ತಾರೆ ಅಥವಾ 2 ಕೇಳ್ಬೋದು.
ಹುರಿಯುವಿಕೆ ಮತ್ತು ಕಾಸುವಿಕೆ ನಡುವಿನ ವ್ಯತ್ಯಾಸ ತಿಳಿಸಿ. ಹುರಿಯುವಿಕೆ, ಕಾಸುವಿಕೆ. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಥವಾ ಸಂಯುಕ್ತಗಳು ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಸಂಯುಕ್ತಗಳು ನಡುವಿನ ವ್ಯತ್ಯಾಸ ತಿಳಿಸಿ. ನೋಡ್ಕೊಳ್ಳಿ, ಇದು ಕೂಡ 3 ಪಾಯಿಂಟ್ ಇಲ್ಲ 2 ಪಾಯಿಂಟ್ ಕೊಟ್ಟಿದ್ದೀನಿ. ಸೊ 2 ಪಾಯಿಂಟ್ ನೋಡ್ಕೊಳ್ಳಿ, 2 ಮಾರ್ಕ್ಸಿಗೆ ಕೇಳ್ಬೋದು. ನಂತರ ಭಾಗ 3 ಕಡ್ಡಾಯ ವಿವರಣೆಗಳು. ಈ ಕ್ವಶನ್ ಅಂತೂ ಕೇಳ್ತಾರೆ. ಕಡ್ಡಾಯ ವಿವರಣೆ 4 ಮಾರ್ಕ್ಸಿಗೆ ಕೊಡ್ತಾರೆ. ಎ ಬಿ ಕ್ವಶನಲ್ಲಿ ಕೊಡ್ತಾರೆ. ಅದನ್ನ ಮಾನವರಲ್ಲಿ ಮಗುವಿನ ಲಿಂಗ ನಿರ್ಧಾರವು ಹೇಗೆ ಆಗುತ್ತದೆ ವಿವರಿಸಿ. ವೇರಿ ಪಾಯಿಂಟು. ಈ ಕ್ವಶನ್ನು ತುಂಬ ವರ್ಷ ಕೇಳಿದ್ದಾರೆ, ಈ ವರ್ಷ ಕೂಡ ಕೇಳ್ಬೋದು. ನೋಡ್ಕೊಳ್ಳಿ. ಸೊ ಈ ರೀತಿ ನೀವು ಸ್ಟ್ರಕ್ಚರ್ ಹಾಕಬೇಕು, ತಂದೆ ತಾಯಿ ಹಾಕಿಬಿಟ್ಟು ಬರೀಬೇಕು. ನಂತರ 2ನೇದು ಏಕತಳೀಕರಣ ಎಂದರೇನು, ಏಕತಳೀಕರಣ ಪ್ರಯೋಗವನ್ನು ಚೆಕ್ಕರ್ ಬೋರ್ಡ್ ಸಹಾಯದಿಂದ ವಿವರಿಸಿ. ವೇರಿ ಪಾಯಿಂಟು ಏಕತಳೀಕರಣ ಮತ್ತು ಚೆಕ್ಕರ್ ಬೋರ್ಡ್. ಚೆಕ್ಕರ್ ಬೋರ್ಡ್ ಅಂತ ಕೇಳ್ತಾರೆ, ಆದಮೇಲೆ ಏಕತಳೀಕರಣ ಕೂಡ ಕೇಳ್ತಾರೆ. ನೋಡ್ಕೊಳ್ಳಿ. ಸೊ ವೇರಿ ಪಾಯಿಂಟ್ ಈ ಕ್ವಶನ್ ಕೂಡ ಇದು ಬರ್ಬೋದು ಅಥವಾ ಮೇಲೆ ಕ್ವಶನ್ ಬರ್ಬೋದು, ಯಾರಲ್ಲೊಂದು ಕೇಳ್ತಾರೆ ಫಿಕ್ಸು. ಆಮೇಲೆ ಏನು ಬೇಕು, ನೀವು ವ್ಯಕ್ತಿ ರೂಪ ಅನುಪಾತ ಬರಬೇಕು, ಆಮೇಲೆ ಜಿ ನಮೂನೆ ಅನುಪಾತ ಬರಬೇಕು, ಅವಾಗ ಮಾತ್ರ ನಮಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ನಂತರ ನೆಕ್ಸ್ಟು 3ನೇದು ಈ ಕೆಳಗಿನ ಸಸ್ಯ ಹಾರ್ಮೋನ್ಗಳ ಕಾರ್ಯವನ್ನು ಪಟ್ಟಿ ಮಾಡಿ. ಕೊಟ್ಟಿದ್ದಾರೆ 4. ಆಕ್ಸಿನ್, ಸ್ವಲ್ಪ ಫಾಸ್ಟ್ ಆಗ್ತದೆ ಆದರೂ ಸಮಯ ತುಂಬ ಕಡಿಮೆ ಇದೆ, ಅರ್ಥ ಆಯ್ತಾ. ವಿಡಿಯೋನ ಪಾಸ್ ನೋಡ್ಕೊಳ್ಳಿ. ಜಿಬ್ಬರ್ಲಿನ್, ಸೈಟೋಕೈನಿನ್, ಅಬ್ಸಿಸಿಕ್ ಆಮ್ಲ ಉತ್ತರ ನೋಡ್ಕೊಳ್ಳಿ. ಸಸ್ಯ ಹಾರ್ಮೋನ್ ಕಾರ್ಯ ಆಕ್ಸಿನ್ ನೋಡ್ಕೊಳ್ಳಿ, ಜಿಬ್ಬರ್ಲಿನ್, ಸೈಟೋಕೈನಿನ್, ಅಬ್ಸಿಸಿಕ್ ಆಮ್ಲ ಕಾರ್ಯಗಳು ನೋಡ್ಕೊಳ್ಳಿ. ನಂತರ ಈ ಕೆಳಗಿನ ಗ್ರಂಥಿಗಳ ಪ್ರಮುಖ ಹಾರ್ಮೋನ್ಗಳು ಮತ್ತು ಕಾರ್ಯಗಳನ್ನು ಪಟ್ಟಿ ಮಾಡಿ. ಗ್ರಂಥಿ, ಹಾರ್ಮೋನ್, ಕಾರ್ಯ. ಪಿಟ್ಯೂಟರಿ ಗ್ರಂಥಿ ಏನು, ಬೆಳವಣಿಗೆ ಹಾರ್ಮೋನ್. ಏನ ಕಾರ್ಯ ಅದು, ಎಲ್ಲ ಅಂಗಗಳಲ್ಲಿ ಬೆಳವಣಿಗೆಯನ್ನು ಪ್ರಚೋದಿಸುತ್ತದೆ. ಥೈರಾಯ್ಡ್, ಥೈರಾಕ್ಸಿನ್ ದೇಹದ ಬೆಳವಣಿಗೆಗಾಗಿ ಚಯಾಪಚಯ ಕ್ರಿಯೆಗಳನ್ನು ನಿಯಂತ್ರಿಸುತ್ತದೆ. ಇನ್ನು ಅಡ್ರಿನಲ್ ಅಂತ ಬಂದಾಗ ಇದು ಅಡ್ರಿನಲ್ ತುರ್ತು ಪರಿಸ್ಥಿತಿ ಹಾರ್ಮೋನ್. ಇದು ಹೃದಯದ ಬಡಿತ, ಉಸಿರಾಟ, ರಕ್ತದ ಒತ್ತಡವನ್ನು ನಿಯಂತ್ರಿಸುತ್ತದೆ. ಗಮನಿಸಿ, ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಭಯ, ಕೋಪ, ಆತಂಕ ಇತ್ಯಾದಿ ಬರ್ತದೆ. ಇನ್ನು ಮೆದಜೀರಕ ಗ್ರಂಥಿ ಯಾವುದಿದು, ಇನ್ಸುಲಿನ್ ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತದೆ. ವೇರಿ ಪಾಯಿಂಟು 4 ಗ್ರಂಥಿ ಮತ್ತು ಕಾರ್ಯಗಳು. ಗ್ರಂಥಿ, ಹಾರ್ಮೋನ್, ಕಾರ್ಯ 3 ಗೊತ್ತಿರಬೇಕು. ಆಮೇಲೆ ಜರಾಯುವಿನ ಕಾರ್ಯವನ್ನು ತಿಳಿಸಿ. ಸೊ ತಾಯಿಯಿಂದ ಭ್ರೂಣಕ್ಕೆ ಅಗತ್ಯವಾದ ಆಹಾರ ಮತ್ತು ಆಕ್ಸಿಜನ್ ಒದಗಿಸುತ್ತದೆ. ಅನಗತ್ಯ ತ್ಯಾಜ್ಯ ವಸ್ತುಗಳನ್ನು ತೆಗೆದುಹಾಕಲು ಸಹಾಯಕಾರಿ. ಇವೆಲ್ಲ ಪಾಯಿಂಟ್ಸು. ಆಮೇಲೆ ರಕ್ತ ಪರಿಚಲನೆ ನೋಡ್ಕೊಳ್ಳಿ. ಈ ಕ್ವಶನ್ ಕೂಡ ನಮ್ಮ ಎಕ್ಸಾಮ್ನಲ್ಲಿ ರಿಪೀಟ್ ಆಗ್ಬೋದು, ರಕ್ತ ಪರಿಚಲನೆ ಮೇಲೆ. ಆಮೇಲೆ ವಾಯುವಿಕೆ ಮತ್ತು ಅವಾಯುವಿಕೆ ಉಸಿರಾಟದ ವ್ಯತ್ಯಾಸ ನೋಡ್ಕೊಂಡಿರಿ. ನಂತರ ಲವಣಗಳ ತಯಾರಿಕೆ, ಸಾಮಾನ್ಯ ಹೆಸರು, ರಾಸಾಯನಿಕ ಮತ್ತು ಹೆಸರು ಮತ್ತು ಸೂತ್ರ, ತಯಾರಿಕೆ ತುಂಬಾ ಈಸಿವೆ. ಒಂದು 2 ಸಲ ಓದ್ಕೊಂಡು ನೆನಪಾಗ್ತವೆ. ಅಡುಗೆ ಸೋಡಾ, ವಾಷಿಂಗ್ ಸೋಡಾ, ಚೌಲೆ ಪುಡಿ, ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಇದರಲ್ಲಿ 4ರಲ್ಲಿ 1 ಕಟ್ಟೆ ಕೊಡ್ತಾರೆ ಎಕ್ಸಾಮ್ನಲ್ಲಿ. ನಂತರ ಹುರಿಯುವಿಕೆ ಮತ್ತು ಕಾಸುವಿಕೆ ನಡುವೆ ವ್ಯತ್ಯಾಸ ತಿಳಿಸಿ. ಹುರಿಯುವಿಕೆ, ಕಾಸುವಿಕೆ. ಸೊ ತುಂಬ ವ್ಯತ್ಯಾಸವಿವೆ, ಯಾಕಂದರೆ ನಿಮಗೆ ಎಕ್ಸಾಮ್ನಲ್ಲಿ 2-3 ವ್ಯತ್ಯಾಸ ಕೇಳ್ತಾರೆ. 2-3 ವ್ಯತ್ಯಾಸ ಕೇಳ್ತಾರೆ, ವ್ಯತ್ಯಾಸಗಳು ನೋಡ್ಕೊಂಡಿರಲೇಬೇಕು. ಸೊ ನಂತರ ವಿವಿಧ ಕಾಂತಾಕ್ಷರ ಗುಣಲಕ್ಷಣಗಳು. ಕಾಂತಾಕ್ಷರ ಲಕ್ಷಣಗಳು ನೋಡಿ, ಇವೆಲ್ಲ ಇಂಪಾರ್ಟೆಂಟು. ಒಂದು ನೇರ ವಾಹಕದ ತಂತಿಯ ಮೂಲಕ ವಿದ್ಯುತ್ ಹರಿಸಿದಾಗ ಉಂಟಾಗುವ ಕಾಂತಕ್ಷೇತ್ರವು ಅವಲಂಬಿಸಿದ ಅಂಶಗಳನ್ನು ತಿಳಿಸಿ. ಇವೆಲ್ಲ ಅಂಶಗಳು ಚಿತ್ರ ಸಹಿತ ಬರಬೇಕು ನೀವು. ನೋಡ್ಕೊಳ್ಳಿ. ಉತ್ತರ ವಿಡಿಯೋನ ಪಾಸ್ ಮಾಡಿ, ಸ್ಟಾಪ್ ಮಾಡಿಬಿಟ್ಟು ನೋಡ್ಕೊಳ್ಳಿ. ನಂತರ 10.2 ಸುರುಳಿ ಆಕಾರದ ವಾಹಕ ತಂತಿಯ ಮೂಲಕ ವಿದ್ಯುತ್ ಹರಿಸಿದಾಗ ಉಂಟಾಗುವ ಕಾಂತಕ್ಷೇತ್ರ ಬಲ್ಲರೇಖೆಗಳು ಯಾವ ರೀತಿ ವ್ಯವಸ್ಥೆಗೊಳ್ಳುತ್ತವೆ. ನಂತರ 10.3 ಸೆಲೆನೈಡ್ ಎಂದರೇನು. ವೇರು ಪಾಯಿಂಟು ಅವಾಹಕ ಹೊದಿಕೆಯುಳ್ಳ ತಾಮ್ರದ ಹಲವಾರು ಸುರುಳಿಗಳನ್ನು ಒಂದೊಂದಾಗಿ ಸುತ್ತಿರುವ ಸಿಲಿಂಡರ್ ಆಕಾರವನ್ನು ಸೆಲೆನೈಡ್ ಎನ್ನುವರು. ಸೊಲಿನ ವಿಶೇಷತೆ ಏನು ನೋಡ್ಕೊಳ್ಳಿ, ಸೊಲಿನ ಉಪಯೋಗ ನೋಡ್ಕೊಳ್ಳಿ. ಸೊಲಿನ ಬಗ್ಗೆ ಕ್ವೆಶನ್ಗೆ ಬರೋದು ತುಂಬ ಚಾನ್ಸಸ್ ಇದೆ ನೋಡ್ಕೊಳ್ಳಿ. ಆಮೇಲೆ ನೈಸರ್ಗಿಕ ವಿದ್ಯಮಾನಗಳು, ಮಾನವ ಕಣ್ಣು, ಸೊ ಕಣ್ಣಿನ ಹೊಂದಾಣಿಕೆ ಎಂದರನ್ನು ಕೇಳ್ಬೋದು, ಅರ್ಥ ಆಯ್ತಾ. ಭಾಗ ಕಾರ್ಯಗಳನ್ನು ಕೇಳ್ಬೋದು. ಸೊ ಗರಿಷ್ಠ ದೂರ ಬಂದು ಕೇಳ್ಬೋದು. ಆಮೇಲೆ ಕಣ್ಣಿನ ಪೊರೆ ಎಂದರೇನು, ಇದನ್ನು ಹೇಗೆ ಸರಿಪಡಿಸ್ಬೋದು. ಅದಾನಂತರ ದೃಷ್ಟಿ ದೋಷಗಳು ಮತ್ತು ಪರಿಹಾರಗಳು. ವೇರ್ ಪಾಯಿಂಟು ABC ಕ್ವಶನ್ ಕೊಡ್ತಾರೆ ನಮಗೆ. ಸಮೀಪ ದೃಷ್ಟಿ ದೋಷ ಎಂದರೇನು, ಸಮೀಪ ದೃಷ್ಟಿ ದೋಷ ಹೇಗೆ ಉಂಟಾಗುತ್ತದೆ, ಸಮೀಪ ದೃಷ್ಟಿ ದೋಷ ಹೇಗೆ ಸರಿಪಡಿಸಬಹುದು. ಉತ್ತರ ಸಹಿತವೇ ನೋಡ್ಕೊಳ್ಳಿ. ದೋಷ ಉಂಟಾಗಲು ಕಾರಣ ಕೇಳ್ಬೋದು. ದೂರದೃಷ್ಟಿ ದೋಷ ಎಂದರೆ ಕೇಳ್ಬೋದು. ಒಟ್ಟಿನಲ್ಲಿ ಒಂದು ಕ್ವಶನ್ ರಿಪೀಟ್ ಆಗ್ತದೆ. ಅದಾದ ನಂತರ ಪ್ರೆಸ್ ಬಯೋಪಿ ಎಂದರೇನು, ಈ ಕ್ವಶನ್ ಕೂಡ ನೋಡ್ಕೊಳ್ಳಿ. ಸೊ ಪರಿಹಾರ ಕೂಡ ಕೇಳ್ತಾರೆ. ನಾನೆಲ್ಲ ಓದ್ತಾ ಕೊರಲ್ಲ, ವಿಡಿಯೋನ ಪಾಸ್ ನೋಡ್ಕೊಳ್ಳಿ ನೀವು. ಆಮೇಲೆ ಬೆಳಕಿನ ವರ್ಣ ವಿಭಜನೆ. ಸೊ ಇದು ಕೂಡ ಇಂಪಾರ್ಟೆಂಟು. ಬೆಳಕಿನ ವರ್ಣ ವಿಭಜನೆ ಎಂದರೇನು. ಸೊ ಇದು 40+ ಸಂಖ್ಯೆಗಳು. ತುಂಬ ಕ್ವಶನ್ಸು ಬರೀ ಪಾಸಿಂಗ್ ಮಾತ್ರವಲ್ಲ, 40ಕ್ಕೆ 10th ಮಾರ್ಕ್ಸನ್ನು ಗಳಿಸ್ಬೋದು. 40ಕ್ಕೆ 10th ಮಾರ್ಕ್ಸು ಇಲ್ಲಿಂದಲೇ ಬರ್ತವೆ. 10ನೇದು ರೋಹಿತ ಎಂದರೇನು, ನೈಸರ್ಗಿಕ ರೋಹಿತಕ್ಕೆ ಉದಾಹರಣೆ ಕೊಡಿ. 11 ಬೆಳಕಿನ ವರ್ಣ ವಿಭಜನೆ ಉಂಟಾಗಲು ಕಾರಣವೇನು. 12 ಕಾಮನಬಿಲ್ಲು ಹೇಗೆ ಉಂಟಾಗುತ್ತದೆ ನೋಡ್ಕೊಳ್ಳಿ. ಇದೇ ರೀತಿ ಕ್ವಶನ್ಗಳೇ, ವಿಡಿಯೋನ ಪಾಸ್ ನೋಡ್ಕೊಳ್ಳಿ. ಆಮೇಲೆ ವಾಯುಮಂಡಲದಲ್ಲಿ ವಕ್ರೀಭವನ, ನಕ್ಷತ್ರಗಳು ಮಿನುಗುತ್ತವೆ ಏಕೆ, ಗ್ರಹಗಳು ಮಿನುಗುತ್ತವೆ ಏಕೆ. 2 ಕ್ವಶನ್ ವೆರಿ ಇಂಪಾರ್ಟೆಂಟ್. 1 ಕೇಳ್ಬೋದು. ಹೋದ ವರ್ಷ ಏನು ಕೇಳಿದ್ರು, ನಕ್ಷತ್ರ ಕೇಳಿದ್ರು. ಈ ವರ್ಷ ಗ್ರಹಗಳ ಬಗ್ಗೆ ಕೇಳ್ಬೋದು.
ಅಥವಾ ನಕ್ಷತ್ರವನ್ನೇ ಕೇಳ್ಬೋದು. ಶೀಘ್ರ ಸೂರ್ಯೋದಯ ಮತ್ತು ವಿಳಂಬ ಸೂರ್ಯಾಸ್ತವಾಗಲು ಕಾರಣವೇನು? ನಂತರ ಬೆಳಕಿನ ಚದುರಿಕೆ ಟೆಂಡಾಲ್ ಪರಿಣಾಮ ಎಂದರೇನು? ಕಲ್ಲಿರದ ಪದಾರ್ಥಗಳಿಂದ ಬೆಳಕಿನ ಚದುರಿಕೆಗೆ ವಿದ್ಯಮಾನವೇ ಟೆಂಡಾಲ್ ಪರಿಣಾಮ. ನೋಡ್ಕೊಳ್ಳಿ, ಇನ್ನೂ ಕ್ವಶನ್ಸ್ ಇವೆ. ಇದನ್ನು ಸ್ಟಾಪ್ ಮಾಡಿ ಪಾಸ್ ಮಾಡಿ ನೋಡ್ಕೊಳ್ಳಿ. ಆಮೇಲೆ ಮಾನವ ಮೆದುಳಿನ ಈ ಕೆಳಗಿನ ಭಾಗಗಳ ಕಾರ್ಯಗಳನ್ನು ಪಟ್ಟಿ ಮಾಡಿ. ಕಾರ್ಯಗಳು: ಮೆದುಳಿನ ಭಾಗ ಮತ್ತು ಕಾರ್ಯ. ಮುಮ್ಮೆದುಳು: ಮಸ್ತಿಷ್ಕ, ಡೈಯನ್ ಸೆಫೆಲನ್, ಥಲಮಸ್, ಹೈಪೋಥಲಮಸ್. ಕಾರ್ಯಗಳನ್ನು ನೋಡ್ಕೊಳ್ಳಿ. ಮುಮ್ಮೆದುಳು, ಮಧ್ಯಮೆದುಳು, ಹಿಮ್ಮೆದುಳು. ಸಪ್ರೇಟಾಗಿ ಕೇಳ್ತಾರೆ. ಮುಮ್ಮೆದುಳು ಕೇಳ್ಬೋದು, ಮಧ್ಯಮೆದುಳು ಕೇಳ್ಬೋದು, ಹಿಮ್ಮೆದುಳು ಕೇಳ್ಬೋದು. ನಂತರ 6ನೇದು ಹೈಡ್ರೋಜನ್ ಅಣು ಎಲೆಕ್ಟ್ರಾನ್ ಚುಕ್ಕೆ ರಚನೆ, ಆಕ್ಸಿಜನ್ ಅಣುವಿನ ಎಲೆಕ್ಟ್ರಾನ್ ಚುಕ್ಕೆ ರಚನೆ. ಎರಡು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ನು. ಆಮೇಲೆ ನೈಟ್ರೋಜನ್ ಅಣುವಿನ ಎಲೆಕ್ಟ್ರಾನ್ ಚುಕ್ಕೆ ರಚನೆ ಚಿತ್ರ, ಮಿಥೇನ್ ಎಲೆಕ್ಟ್ರಾನ್ ಚುಕ್ಕೆ ರಚನೆ ಚಿತ್ರ, ಇವು ಕೂಡ ಇಂಪಾರ್ಟೆಂಟು. ನಂತರ ಬೆಂಚಿನ್ C6H6, ಸೈಕ್ಲೋಹೆಕ್ಸೇನ್ C6C12. ಸೋಡಿಯಂ ಕ್ಲೋರೈಡ್ ಉಂಟಾಗೋಕ್ಕೆ ವೇರ್ ಇಂಪಾರ್ಟೆಂಟು, ಕೇಳಬಹುದು ಕ್ವಶನ್ನು. ಮ್ಯಾಗ್ನೀಷಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಕ್ಲೋರೈಡ್ ಯಾರನ್ನು ಕೇಳೋ ಚಾನ್ಸ್ ತುಂಬಾ ಇದೆ. ಜಸ್ಟ್ ಸೇಮ್ ಟು ಸೇಮ್ ಇರಬೇಕು ಅಷ್ಟೇ, ಅರ್ಥ ಆಯ್ತಾ? ಸೇಮ್ ಟು ಸೇಮ್ ಇರಬೇಕು. ಆಮೇಲೆ ಕೆಳಗಿನ ರಾಸಾಯನಿಕ ಕ್ರಿಯೆಗಳಿಗೆ ಸರಿದೂಗಿಸಿದ ಸಮೀಕರಣ ಬರೀರಿ. ಪಿಕ್ಸ್ ಕೇಳ್ತಾರೆ, ಸರಿದೂಗಿಸಿದ ಸಮೀಕರಣ ಅವ್ರು ಯಾವ್ದು ಬೇಕಾಗಿ ಕೊಡ್ಬೋದು. ಅದು ಕೂಡ ಇಲ್ಲಿ ಕೆಲವಷ್ಟು ಇಂಪಾರ್ಟೆಂಟ್ ಪಟ್ಟಿದೆ ನೋಡಿ. ಹೈಡ್ರೋಜನ್ ಕ್ಲೋರಿನ್, ಹೈಡ್ರೋಜನ್ ಕ್ಲೋರೈಡ್, H2+Cl2 2HCl. ಆಮೇಲೆ ಬೇರಿಯಂ ಕ್ಲೋರೈಡ್, ಅಲ್ಯೂಮಿನಿಯಂ ಸಲ್ಫೇಟ್, ಬೇರಿಯಂ ಸಲ್ಫೇಟ್ ಪ್ಲಸ್ ಅಲ್ಯೂಮಿನಿಯಂ ಕ್ಲೋರೈಡ್ ಎಷ್ಟು ಬರ್ತದೆ ನೋಡಿ. 3BaCl2 + Al2 SO4 ಆಮೇಲೆ ಇಷ್ಟು ಬರ್ತದೆ ನೋಡಿ. ಸೋಡಿಯಂ ಪ್ಲಸ್ ನೀರು, ಸೋಡಿಯಂ ಪ್ಲಸ್ ನೀರು, ಸೋಡಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಹೈಡ್ರೋಜನ್, 2Na + 2H2O 2NaOH + H2 ನೋಡ್ಕೊಳ್ಳಿ. ಆಮೇಲೆ ಮೆಗ್ನೀಷಿಯಂ ಆಕ್ಸೈಡ್ ಇವೆಲ್ಲ ನೋಡ್ಕೊಳ್ಳಿ, ರಿಪೀಟ್ ಆಗ್ಬೋದು. ಸೂರ್ಯನ ಬೆಳಕು ನೋಡಿ, ವೇರ್ ಪಾಯಿಂಟು 2AgCl 2Ag + Cl2. ಕೆಲವೊಂದು ಹೆಸರು ಕೊಡ್ತಾರೆ, ಕೆಲವೊಂದು ಇದನ್ನು ಕೇಳ್ತಾರೆ, ಅರ್ಥ ಆಯ್ತಾ? ಕೆಲವೊಂದು ಡೈರೆಕ್ಟ್ ಇದನ್ನೇ ಕೊಡ್ತಾರೆ. ಸೂತ್ರಗಳನ್ನು ಬಳಸಿಕೊಂಡು ಪರಿಹರಿಸೋ ಕೆಲ ಸಮಸ್ಯೆಗಳು. ನಿಮಗೆ ಕೆಲವಷ್ಟು ಲೆಕ್ಕ ಕೇಳ್ತಾರೆ ಸೂತ್ರಗಳ ಮೇಲೆ. ಕೆಲವಷ್ಟು ಇಂಪಾರ್ಟೆಂಟ್ ಲೆಕ್ಕಗಳಿವೆ, ರಿಪೀಟ್ ಆಗ್ಬೋದು, ನೋಡ್ಕೊಂಡು ಹೋಗಿ ಚೆನ್ನಾಗಿ. ಸಮಸ್ಯೆ 1, ವಿದ್ಯುತ್ ಬಲ್ಬ್ ತಂತಿಯ ಮೂಲಕ 0.5A ವಿದ್ಯುತ್ ಪ್ರವಾಹವು 10 ನಿಮಿಷಗಳ ಕಾಲ ಪ್ರವಹಿಸುತ್ತದೆ. ಆಗ ವಿದ್ಯುನ್ಮಾನದಲ್ಲಿ ಪ್ರವೇಶಿಸಿದ ವಿದ್ಯುದಾವೇಶಗಳ ಪ್ರಮಾಣವನ್ನು ಕಂಡುಹಿಡಿಯಿರಿ. ಎಷ್ಟಾಗ್ಬೋದು ನೋಡಿ. ಪರಿಹಾರ: ದತ್ತಾಂಶಗಳು ಆಯ್ಕೆ ಕೊಟ್ಟಿದ್ದಾರೆ. 0.5A T ಎಷ್ಟು? 10 × 60 600 S ಆಗ್ತದೆ. ವಿದ್ಯುದಾವೇಶಗಳ ಪ್ರಮಾಣ Q = I × T ಎಷ್ಟು ಬರ್ತದೆ? 300 C ಬರ್ತದೆ ನೋಡಿ. ನೆಕ್ಸ್ಟು ವಿದ್ಯುತ್ ಸಾಮರ್ಥ್ಯ ಸೂತ್ರ ನೋಡ್ಕೊಳ್ಳಿ. ಸಮಸ್ಯೆ 1, ಒಂದು ಬಲ್ಬಿನ ಮೇಲೆ 220 V ಮತ್ತು 40 W ಅಂದರೆ V ಅಂದರೆ ವಿಭವಾಂತರ, V ಅಂದರೆ ವೋಲ್ಟ್, ಅದು ಅರ್ಥ ಆಯ್ತಾ? W ಅಂದರೆ ವ್ಯಾಟು ಎಂದು ಗುರುತು ಮಾಡಲಾಗಿದೆ. ಆ ಬಲ್ಬ್ನಲ್ಲಿ ಹರಿಯುವ ವಿದ್ಯುತ್ ಪ್ರವಾಹ ಮತ್ತು ಅದರ ರೋಧವನ್ನು ಕಂಡುಹಿಡಿಯಿರಿ. ಬಲ್ಬ್ನಲ್ಲಿ ಹರಿಯುವ ವಿದ್ಯುತ್ ಪ್ರವಾಹ I = P/V. ಸೂತ್ರ ಹಾಕಿದರೆ ನಿಮಗೆ ಗೊತ್ತಾಗ್ತದೆ. ಬಲ್ಬ್ ರೋಧ R = P/I ಎಷ್ಟು ಬರ್ತದೆ? 1222 ಓಮ್ ಬರ್ತದೆ. ಸಮಸ್ಯೆ 2, ಇದಿರ್ತಿ ಸ್ವಲ್ಪ ಸಮಸ್ಯೆ ಇವೆ. ವಿಡಿಯೋ ಸಮಸ್ಯೆ ಸಾಲ್ವ್ ಮಾಡಿ. ಬರೀ ಓದಿದರೆ ಆಗೋದಿಲ್ಲ, ನೀವು ಸಾಲ್ವ್ ಮಾಡಿ. ತುಂಬ ಸಮಯ ಇಲ್ಲ, ಆದರೂ ಕೂಡ ಶಾರ್ಟ್ ಟೈಮಲ್ಲಿ ಸಾಲ್ವ್ ಮಾಡಿ ಟ್ರೈ ಮಾಡಿ. ರಬ್ಬುಕಲ್ಲಿ ಟ್ರೈ ಮಾಡಿ. ನೋಡ್ಕೊಳ್ಳಿ, ಒಂದು ಕ್ವಶನ್ ಕೇಳ್ತಾರೆ ನಮಗೆ, ಒಂದು ಲೆಕ್ಕಕ್ಕೆ ಒಂದೇ ಬರ್ತದೆ. ನೋಡ್ಕೊಳ್ಳಿ, ಎಲ್ಲ ಲೆಕ್ಕ ನೋಡ್ಕೊಳ್ಳಿ. ಸೊ ಅದೇ PDF ಆಗಿರ್ತಾನೆ. PDF ಎಲ್ಲಿ? ಗ್ರೂಪ್ನಲ್ಲಿ. ಯಾವ ಗ್ರೂಪು? ನಮ್ಮೊಂದು ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪು ಅಲ್ಲಿ ಹಾಕಿರ್ತಾನೆ, ಅಲ್ಲಿ ನೋಡ್ಕೋಬೋದು. ಸೊ ಆಮೇಲೆ ಸೂತ್ರ ನೋಡ್ಕೊಳ್ಳಿ. ದರ್ಪಣಕ್ಕೆ ಸಂಬಂಧಿಸಿದ ಸೂತ್ರಗಳು ನೋಡ್ಕೊಳ್ಳಿ. ಗಣಿತೀಯ ಸೂತ್ರ ಇದು ಅಭ್ಯಾಸ ಮಾಡುವಂಥದ್ದು. ಇನ್ನೊಂದು ಸ್ವಲ್ಪ ಸಮಸ್ಯೆ ಕೊಟ್ಟಿದ್ದಾರೆ ನೋಡಿ. ಸೂತ್ರಗಳನ್ನು ಬಳಸಿಕೊಂಡು ಪರಿಹರಿಸುವ ಕೆಲವು ಸಮಸ್ಯೆಗಳು ಸಾಲ್ವ್ ಮಾಡಿ ನೀವು. ಸೊ ಕೇಳ್ತಾರೆ, ಒಂದು ಕ್ವಶನ್ ಬರ್ತದೆ. ಸೊ ಇಷ್ಟೊಂದು ಪ್ಯಾಕೇಜು ಈಗಾಗಲೇ ಚಾನಲ್ ನಾನು ನಿಮಗೆ ನಾಳೆ ನಡೆಯುವ ಅಂದರೆ 23 ಮಾರ್ಚನ್ನು ನಡೆಯುವಂತಹ SL ಚಾನಲ್ ಎಕ್ಸಾಮ್ಗೆ ಸೈನ್ಸ್ ವಿಷಯದ ವಿಜ್ಞಾನ ವಿಷಯದ ಪಾಸಿಂಗ್ ಪ್ಯಾಕೇಜ್ ಹಾಕಿರ್ತೀನಿ. ಸ್ಕೋರಿಂಗ್ ಪ್ಯಾಕೇಜು ಮತ್ತು ಮಾಡಲ್ ಕ್ವಶನ್ ಪೇಪರು ಮತ್ತು ಇಂಪಾರ್ಟೆಂಟ್ ಕ್ವಶನ್ಗಳು ಮತ್ತು ಬಹುಯಾಗ ಪ್ರಶ್ನೆಗಳು ಎಲ್ಲ ಬರ್ತವೆ. 1 ಮಾರ್ಕ್ಸು 2 ಮಾರ್ಕ್ಸು ಫಿಕ್ಸ್ ಬರೋ ಕ್ವಶನ್ಗಳು ಎಲ್ಲ ಹಾಕಿರ್ತೀನಿ. ಜಸ್ಟ್ ಚಾನಲ್ಗೆ ಹೋಗಿ ಎಲ್ಲ ನೋಡ್ಕೊಳ್ಳಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ಏನೇ ಡೌಟಲ್ಲಿ ಕಮೆಂಟ್ ಮಾಡಿ, ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.